ಬೆಂಗಳೂರಿನಲ್ಲಿ ಹೆಚ್ಚಾಯಿತು ದುಷ್ಕರ್ಮಿಗಳ ಹಾವಳಿ. ಗನ್ ಹಾಗೂ ಚಾಕು ತೋರಿಸಿ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಸಿಟಿ ಮಾರ್ಕೆಟ್ ಬಳಿಯ ಆರ್ಟಿ ಸ್ಟ್ರೀಟ್ ನಲ್ಲಿ ನಡೆದಿರುವಂತಹ ದರೋಡೆ ಇದೆ. ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಗನ್ ಹಾಗೂ ಚಾಕುವನ್ನ ತೋರಿಸಿ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಸಿಟಿ ಮಾರ್ಕೆಟ್ ಬಳಿಯ ಆರ್ಟಿ ಸ್ಟ್ರೀಟ್ ನಲ್ಲಿ ಈ ರೀತಿಯ ಘಟನೆ ಆಗಿದೆ. ನಿನ್ನೆ ಸಂಜೆ 4 ಮಂದಿ ದುಷ್ಕರ್ಮಿಗಳು ಈ ರೀತಿ ಕೃತ್ಯ ಎಸಗಿದ್ದಾರಂತೆ. ನಾಗರಾಜ್ ಎಂಬುವರ ಮನೆಗೆ ನುಗ್ಗಿ ಅವ್ರ ಮನೆಯಲ್ಲಿದ್ದಂತ ಚಿನ್ನ ಹಣವನ್ನ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ತಾಯಿ ಮಗ ಇದ್ದಾಗ ಮನೆಗೆ ನುಗ್ಗಿ ಕೈ ಕಾಲ್ ಕಟ್ ಹಾಕಿದ್ದಾರಂತೆ. ಜೊತೆಗೆ ಚಾಕು ತೋರಿಸಿದ್ದಾರೆ, ಗನ್ ತೋರಿಸಿದ್ದಾರೆ. ಮನೆಯಲ್ಲಿ ಎಲ್ಲೆಲ್ಲಿ ಚಿನ್ನಾಭರಣ ಇದೆ, ನಗದು ಇದೆ, ಎಲ್ಲವನ್ನ ದೋಚ್ಕೊಂಡು ಹೋಗಿದ್ದಾರೆ. 25 ಗ್ರಾಂ ಚಿನ್ನಾಭರಣ ಹಾಗೂ 30,000 ರೂಪಾಯಿ ನಗದನ್ನ ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗಿರೋದು ಬೆಂಗಳೂರಿನಲ್ಲೇ ಆಗಿರುವಂತಹ ಘಟನೆ ಇದು. ಸಿಟಿ ಮಾರ್ಕೆಟ್ನ ಆರ್ಟಿ ಸ್ಟ್ರೀಟ್ನಲ್ಲಿ ಆಗಿರುವಂತಹ ದರೋಡೆ ಇದು. ಸಾಕಷ್ಟು ಈ ದರೋಡೆಗಳಿಂದಾಗಿ ಈಗಾಗಲೇ ರಾಜ್ಯದಾದ್ಯಂತ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈ ರೀತಿಯ ದರೋಡೆ ಆಗ್ತಾ ಇರೋದ್ರಿಂದ ಜನ ನೆಮ್ಮದಿಯನ್ನ ಕಳ್ಕೊಳ್ತಾ ಇದ್ದಾರೆ. ಯಾವಾಗ ಎಲ್ಲಿ ಯಾವ ಗ್ಯಾಂಗ್ ಬಂದು ಈ ರೀತಿ ದರೋಡೆ ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ CCTV ಇರುತ್ತೆ ನಿಜ, ಬಟ್ ಹಾಗಿದ್ರೂ CCTV ಎಲ್ಲಿದೆ ಎಲ್ಲಿಲ್ಲ, ಅದನ್ನು ಹೇಗೆ ನಾವು CCTVಲಿ ಮುಖ ಕಾಣದೇ ಇರೋ ಹಾಗೆ ಬರ್ಬೋದು, ಇದೆಲ್ಲವನ್ನು ಕೂಡ ಈಗ ಖತರ್ನಾಕ್ ಕಳ್ಳರು ತಿಳ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಆರ್ಟಿ ಸ್ಟ್ರೀಟ್ನಲ್ಲಿ ಆಗಿರುವಂಥ ದರೋಡೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ಮಾಡಬೇಕಿದೆ. ಅವರು ಯಾರು, ಯಾವ ಗ್ಯಾಂಗ್ನವರು, ಎಲ್ಲಿಂದ ಬಂದರು, ಈ ರೀತಿ ದರೋಡೆ ಇದೆ ಮೊದಲ ಅವ್ರು ಮಾಡಿರೋದು, ಇನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಿದೆ. ನೋಡಿ, CCTV ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇವರು ಕಳ್ತನ ಮಾಡೋದು ಅಂತ. ಆರ್ಟಿ ಸ್ಟ್ರೀಟ್ನ ಒಂದು ಮನೆಗೆ ಹೋಗಿ, ತಾಯಿ ಮಗ ಇದ್ದಂಥ ಮನೆ, ಅಲ್ಲಿ ಹೋಗಿ ಈ ರೀತಿಯಾಗಿ 25 ಗ್ರಾಂ ಚಿನ್ನಾಭರಣ ಹಾಗೂ 30,000 ನಗದು, ಮನೇಲಿಟ್ಟಿದ್ದಂಥ ನಗದನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೆ. ಬಟ್ ಅವ್ರ ಕೈಲಿ ಗನ್ ಇತ್ತಂತೆ, ಚಾಕು ಇತ್ತಂತೆ. ಹೆದರಿಸಿ ಬೆದರಿಸಿ ಅವ್ರ ಕೈಕಾಲುಗಳನ್ನು ಕಟ್ ಹಾಕಿ ಈ ರೀತಿ ದೋಚ್ಕೊಂಡು ಹೋಗಿದ್ದಾರಂತೆ. ಸದ್ಯಕ್ಕೀಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸ್ತಿದ್ದಾರೆ. ಇದು 3:30 ಏನಿಲ್ಲ ಸರ್, ಹಂಗೆ ನುಗ್ಬಿಟ್ಟು ಏನಿದೆ ಬಿಚ್ಕೊಡಿ, ಎಲ್ಲ ತಕ್ಕೊಳ್ಳಿ ಅಂತ. ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಸರ್ ಅವ್ರು ಹಿಂದಿಯಲ್ಲೇ ಮಾತಾಡ್ತಾರೆ. ಎಷ್ಟು ಜನ ಇದ್ರಿ, ಆ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿ? ಸಿಚುವೇಶನ್ ನಾವು ಪ್ಯಾನಿಕ್ ಆಗ್ಬಿಟ್ವಿ ಸರ್. ಆ ಟೈಮಲ್ಲಿ ಅವ್ರ ಹತ್ರ ನೈಟ್ ನೋಡಿ ಮತ್ತೆ ಗನ್ ನೋಡಿ ನಾವು ಪ್ಯಾನಿಕ್ ಆಗ್ತೀವಿ. ಆಮೇಲೆ ಏನ್ ಮಾಡೋದು ಸರ್? ಮನೇಲಿ ಅಮ್ಮ ಅವರು ಏನ್ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ದರೋಡೆಗಳಾಗಿದ್ದಾವೆ. ಅದರ ಬೆನ್ನಲ್ಲೇ ಬೆಂಗಳೂರಿನ ಆರ್ಟಿ ಸ್ಟ್ರೀಟ್ನಲ್ಲೂ ಕೂಡ ಮನೆಗೆ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಗ್ಯಾಂಗ್ ಯಾವುದು, ಯಾವ ಭಾಷೆಯಲ್ಲಿ ಮಾತನಾಡ್ತಿದ್ರು, ಯಾವಾಗಿಂದ ಆಕ್ಟಿವ್ ಆಗಿದೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಯ್ತಾ? ಈಗಾಗಲೇ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಸಾಕಷ್ಟು ರಾಬರಿ ಪ್ರಕರಣಗಳನ್ನ ನಾವು ಗಮನಿಸಿರುವಂತದ್ದು. ಸೊ ಇದೀಗ ಬೆಂಗಳೂರಿನಲ್ಲಿ ಕೂಡ ಇಂಥದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸಿಟಿ ಮಾರ್ಕೆಟ್ ನಲ್ಲಿ ನಿನ್ನೆ ಸಾಕಷ್ಟು ಜನಗಳು ಇರುವಂತಹ ಏರಿಯಾ ಅದು ಸಿಟಿ ಮಾರ್ಕೆಟ್. ಸೊ ಅಂತಹ ಏರಿಯಾದಲ್ಲಿ ಆರ್ಟಿ ಸ್ಟ್ರೀಟ್ ಏನಿದೆ ಅಲ್ಲಿ ನಿನ್ನೆ ತಡರಾತ್ರಿ ಒಂದು ಗ್ಯಾಂಗು ನಾಗರಾಜ್ ಎಂಬುವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಎಂಟ್ರಿಯನ್ನು ಕೊಟ್ಟು ಗನ್ ಇರ್ಬೋದು ಮತ್ತೆ ಅದ್ರ ಜೊತೆಗೆ ವೆಪನ್ ಗಳನ್ನ ಇಟ್ಕೊಂಡು ಬಂದು ಅವನ್ನ ತೋರಿಸಿರುವಂತದ್ದು. ಮತ್ತೆ ಅವ್ರಿಗೆ ಗನ್ ಪಾಯಿಂಟ್ ನಲ್ಲಿ ಕೂರಿಸಿ ಮತ್ತು ಚಾಕು ವೆಪನ್ ಗಳನ್ನು ಕೂಡ ಅವರ ನೆಕ್ಕ ಕುತ್ತಿಗೆಗೆ ಇಟ್ಟು ಎದುರಿಸಿರುವಂತದ್ದು. ಮನೆಯಲ್ಲಿ ಸುಮಾರು 25 ಗ್ರಾಂ ಚಿನ್ನ ಮತ್ತು 30,000 ನಗದು ಏನಿತ್ತು ಹಣವನ್ನ ದೋಚಿಕೊಂಡು ಪರಾರಿ ಆಗಿರುವಂತದ್ದು. ಸೊ ಅವರ ಕೈಕಾಲುಗಳನ್ನ ಕಟ್ಟಿ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ರಾಬರಿ ಮಾಡಿ ಹೊರಬಂದಂತ ಸಂದರ್ಭದಲ್ಲಿ ಕಿರ್ಚ್ಕೊಳ್ಬಹುದು, ಕೂಗಾಡ್ಬೋದು. ಈ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಸಾಕಷ್ಟು ಜನಸಂದಣಿ ಇರುತ್ತೆ. ಹೀಗಾಗಿ ಯಾರು ಬೇಕಾದ್ರೂ ಅವ್ರನ್ನ ಹಿಡ್ಕೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಸೊ ಅವ್ರನ್ನ ಕೈಕಾಲುಗಳನ್ನ ಕಟ್ಟಿ ಮನೆಯಲ್ಲೇ ಕೂಡ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸೊ ಯಾವಾಗ ನಾಗರಾಜ್ ಏನು ಮನೆ ಮಾಲೀಕ ಏನಿದ್ದಾರೆ ಇವರು ಹೊರ ಹೋಗಿರ್ತಾರೆ, ಹೊರಗಡೆ ಬಂದಂತ ಸಂದರ್ಭದಲ್ಲಿ ಪತ್ನಿ ಹಾಗೂ ಮಗನನ್ನ ಕಟ್ಟಿ ಹಾಕಿ ರಾಬರಿ ಮಾಡ್ಕೊಂಡು ಹೋಗಿರುವಂತದ್ದು ಬೆಳಕಿಗೆ ಬಂದಿರೋದು ಅವ್ರಿಗೆ ಗೊತ್ತಾಗುತ್ತೆ. ತಕ್ಷಣ ಮಾರ್ಕೆಟ್ ಪೊಲೀಸರಿಗೆ ಸ್ವಲ್ಪ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು ಕೂಡ ದೌಡಾಯಿಸುವಂತದ್ದು, ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರಾಬರಿ ಮಾಡಿರುವಂತದ್ದು, ಗನ್ ಅನ್ನ ಇಟ್ಕೊಂಡು ಬಂದಿರುವಂತದ್ದು, ವೆಪನ್ ಗಳನ್ನ ತೆಗೆದುಕೊಂಡು ಬಂದಿರೋ ಬಗ್ಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಗೊತ್ತಾಗಿರುವಂತದ್ದು. ಸೊ ಅದು ಅಷ್ಟೇ ಅಲ್ಲದೆ ಈ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಮಾರ್ಕೆಟ್ ಪೊಲೀಸರು ಇನ್ನು ಘಟನೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ತಂಡದಿಂದ ರಾಬರಿ ಆಗಿರುವುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. CC ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಅವರು ಬಂದು ಹೋಗಿರುವಂತ ಮೂವ್ಮೆಂಟ್ ಆಗಿರುವಂತಹ ಎಲ್ಲಾ ದೃಶ್ಯಗಳು ಕೂಡ ಅದರಲ್ಲಿ ಸೆರೆ ಆಗಿದೆ.
ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಶೋಧ ನಡೆಸ್ತಾ ಇರುವಂತದ್ದು. ನಿಜಕ್ಕೂ ರಾಬರಿಯನ್ನ ಮಾಡಿದಾರ ಇಲ್ಲ ಇದಕ್ಕೂ ಮುಂಚೆ ಏನಾದ್ರೂ ನಾಗರಾಜ್ ಅವ್ರಿಗೆ ಆಗದಿದ್ದಂತ ದುಶ್ಮನಿಗಳ ಯಾರು ಕೃತ್ಯವನ್ನ ಎಸಗಿರ್ಬೋದ ಅನ್ನೋದು ಪೊಲೀಸರ ತನಿಖಾ ನಂತರ ಹೊರಬರ್ಬೇಕಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.